ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದೇವರು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ಮತ್ತೊಮ್ಮೆ ನಿಮಗೆ ಒಂದ್ಸರಿ ನಾನು ನನ್ನ ಸ್ನೇಹ ಲೋಕದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಿಮಗೆ ಎಲ್ಲ ಸ್ನೇಹಿತೆಯರಿಗೂ ಇವತ್ತು ಮೀಟ್ ಮಾಡಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅಂದರೆ ನನ್ನ ಫ್ರೆಂಡ್ ಇದ್ದಾರಲ್ಲ, ಅವ್ರ ಮಗಳ ಫಂಕ್ಷನ್ನು. ನನ್ನ ಫ್ರೆಂಡ್ ಅಂದರೆ ಯಾರು ಅಂತ ನೀವು ಕೇಳ್ಬೋದು. ಅವ್ರ ಹೆಸರು ಬಂದು ರತ್ನ ಅಂತ ಹೇಳಿ. ಅವ್ರ ಮಗಳದೇ ಫಂಕ್ಷನ್ ಇದು. ಅವ್ರ ಮಗಳು ಮೆಚ್ಯೂರ್ ಆಗಿದ್ದರು. ಆ ಫಂಕ್ಷನಿಗೆ ನನಗೆ ಕರೆದಿದ್ರು. ಆ ಫಂಕ್ಷನಿಗೆ ಹೋಗಿದ್ದೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಸುಮಾರು ಹಲವಾರು ಫ್ರೆಂಡ್ಸ್ಗಳು ನನಗಿದ್ದಾರೆ. ಕಂಪನಿಯಲ್ಲಿ ಇರುವಂಥ ಎಲ್ಲ ಫ್ರೆಂಡ್ಸ್ ಇಲ್ಲಿದ್ದಾರೆ ನನಗೆ. ನೀವು ನೋಡ್ತಾ ಇರುವ ಪ್ರತಿಯೊಂದು ಇಲ್ಲಿ ಮಹಿಳೆಯರಲ್ಲಿ 3/4% 70% ನನಗೆ ಇಲ್ಲಿ ಇರುವಂಥವರೆಲ್ಲ ನನಗೆ ಫ್ರೆಂಡ್ಸ್ಗಳು. ನೀವು ನೋಡ್ತಾ ಇರ್ಬೋದು, ಅವ್ರ ಮಗಳು ಫಂಕ್ಷನಿಗೆ ನನಗೆ ಕರೆದಿದ್ರು. 8 ದಿನ ಮುಂಚೆನೇ ನನಗೆ ಫಂಕ್ಷನಿಗೆ ಹೇಳಿದರು. ಹಾಗಾಗಿ ನಾನು ಕೂಡ ಫಂಕ್ಷನ್ ಅಟೆಂಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು. ಫ್ರೆಂಡ್ಸ್ ನೋಡಿ, ಇಲ್ಲಿ ಬ್ಲೂ ಕಲರ್ ಸ್ಯಾರಿಲಿದ್ದಾರಲ್ಲ, ಇಲ್ಲಿ ಅವರು ನನ್ನ ಕ್ಲೋಸ್ ಫ್ರೆಂಡ್. ಅವ್ರ ಹೆಸರು ಸುನೀತಾ ಅಂತ ಹೇಳಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅವರು ಹಳೆ ಫ್ಯಾಕ್ಟ್ರಿಯವರು ಇದ್ದಾರೆ, ಹೊಸ ಫ್ಯಾಕ್ಟ್ರಿಯವರು ಇದ್ದಾರೆ. ಹಳೆ ಫ್ಯಾಕ್ಟ್ರಿ ಅಂತ ಅಂದರೆ ನಮ್ಮ ಕಂಪ್ನಿ, ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರಲ್ಲ ಆ ಕಂಪ್ನಿ. ಹೊಸ ಕಂಪ್ನಿ ಅಂದರೆ ಈಗ ಬೇರೆ ಕಂಪ್ನಿಯನ್ನು ಜಾಯಿನ್ ಮಾಡಿದ್ದಾರೆ ನನ್ನ ಫ್ರೆಂಡು. ಆದರೂ ಕೂಡ ಅವರು ಹಳೆ ಕಂಪ್ನಿಯಲ್ಲಿ ಇರುವಂಥ ಫ್ರೆಂಡ್ಸ್ಗಳಿಗೂ ಮರ್ತಿಲ್ಲ. ನಾವು ಅಷ್ಟೇ, ಯಾವ ಒಂದು ಹೊಸ ಕೆಲಸ, ಹೊಸ ಕಡೆ ಬೇರೆ ಕಡೆ ಕೆಲಸಕ್ಕೆ ಹೋದ್ರೂ, ನಾವು ಒಂದು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು ಕೂಡ ಹಳೆ ಕೆಲಸ ಏನು ಮಾಡ್ತಾಯಿದ್ದೋ ಅಲ್ಲೇ ಇರೋ ಫ್ರೆಂಡ್ಶಿಪ್ಪು ಕೂಡ ನಾವು ಮರೆಯೋದಿಲ್ಲ. ನಮ್ಮ ಸ್ನೇಹ ಯಾವ ಥರ ಇದೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿದೆ ನಮ್ಮ ಸ್ನೇಹಗಳು. ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ 3 ಜನ ಇದ್ದಾರಲ್ಲ, ಇವ್ರು 3 ಜನನೂ ನನ್ನ ಸ್ನೇಹಿತೆಯರು. ಇವರು ಕೂಡ ಟೈಲರ್ಸು, ಗಾರ್ಮೆಂಟ್ಸ್ ಲೈನಲ್ಲಿ ಟೈಲರ್ಸು. ಅವ್ರ ರಿಲೇಷನ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ಈ ಮಗು ಪಕ್ಕ ಏನು ನಿಂತಿದ್ದಾರೆ ಅವರೇ ನನ್ನ ಫ್ರೆಂಡು ರತ್ನ ಅಂತ ಹೇಳಿ. ಈ ಕಡೆ ನಿಂತಿರೋರು ಬಂದು ಅವ್ರ ಅಣ್ಣ ಅಂತ ಅನಿಸುತ್ತೆ. ಇವರೆಲ್ಲ ಅವ್ರ ರಿಲೇಷನ್ನು. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ಫ್ರೆಂಡ್ಸ್. ನನಗೂ ತುಂಬ ಖುಷಿ ಆಯಿತು ಫಂಕ್ಷನ್ ಅಟೆಂಡ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಸ್ನೇಹ ಲೋಕ ಈ ರೀತಿ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನಮಗೂ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ನೀವು ನಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅದು ಇದು ಅಂತ ನಾವು ಏನೂ ಇಲ್ಲ. ನಾವು ಎಲ್ಲೇ ಇದ್ದರೂ, ಎಷ್ಟೇ ವರ್ಷ ಆದರೂ ನಮ್ಮ ಸ್ನೇಹ, ನಮ್ಮ ಫಂಕ್ಷನ್ ಇದೇ ರೀತಿ, ಫಂಕ್ಷನ್ಗಳೆಲ್ಲ ನಾವು ಇದೇ ರೀತಿ ಅಟೆಂಡ್ ಮಾಡ್ತೀವಿ. ನಾನು ಕೂಡ ತುಂಬ ಖುಷಿಯಿಂದ ನಾನು ಫಂಕ್ಷನ್ ಅಟೆಂಡ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಫಂಕ್ಷನಲ್ಲಿ ಅಟೆಂಡ್ ಮಾಡಿದ್ದು. ನನಗೆ ಈ ರೀತಿ ತುಂಬ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಂದರೆ ಖುಷಿಯಾಗುತ್ತೆ. ಅದರಲ್ಲೂ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ಏನೇ ಒಂದು ಕೆಲಸ ಕಾರ್ಯ ಫಂಕ್ಷನ್ ಆದರೂ ಕೂಡ ನಾನು ಅಟೆಂಡ್ ಮಾಡ್ತೀನಿ. ನನಗೆ ಖುಷಿಯಿಂದ ಅಟೆಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾವು ಫುಲ್ ಫ್ಯಾಮಿಲಿನೇ ಹೋಗಿದ್ದು. ನಮ್ಮ ಮನೆಯವರು, ನನ್ನ ಮಗ ಮತ್ತು ನಮ್ಮ ಗುಡಿಯ ಎಲ್ಲ ಹೋಗಿದ್ರು. ಅಲ್ಲಿ ಜನ ಜಾಸ್ತಿ ಇದ್ದಾರೆ, ತುಂಬ ಲೇಡೀಸೇ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಗುಡಿಯಾಗೆ ತಗೊಂಡು ನನ್ನ ಮಗನ ಕರ್ಕೊಂಡು ಆಚೆ ಹೋಗಿದ್ರು. ಅಲ್ಲಿ ಜೋಡಿಸಿರುವಂಥ ಈ ಸ್ವೀಟು ಇರೋದೆಲ್ಲ ಅಲ್ಲಿ ಮನೆಯಲ್ಲೇ ಮಾಡಿರುವಂಥ ಈ ಸ್ವೀಟ್ಗಳು ನೋಡ್ತಾ ಇರ್ಬೋದು. ಎಷ್ಟೊಂದು ಡಿಸೈನ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್. ಈ ರೀತಿ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಕೆಲವು ಕಡೆ ಮಾಡ್ತಾರೆ, ಕೆಲವು ಕಡೆ ಮಾಡೋದಿಲ್ಲ. ಆ ರೀತಿ ನೋಡಿ ಇಲ್ಲಿ ಮಾಡಿದ್ದಾರೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಅವರು ಎಲ್ಲ ಮಾಡಿರೋದು. ಅದರಲ್ಲೂ ನನಗೆ ಆ ಸ್ವೀಟ್ಗಳು ನನಗೂ ಕೂಡ ಮಾಡೋಕ್ಕೆ ಬರುತ್ತೆ, ಅದು ಯಾವ ರೀತಿ ಅಂತ ಹೇಳಿ. ಇದು ತುಂಬ ಕಡೆ ಮಾಡೋದಿಲ್ಲ. ಅಲ್ಲಿಂದ ನಾವು ಮತ್ತೆ ಕೆಳಗಡೆ ಬಂದು ನೋಡ್ತಾ ಇರ್ಬೋದು, ಇಲ್ಲಿ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದರು. ಊಟ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಫಂಕ್ಷನ್ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಇಲ್ಲಿ ಊಟ ನಡೀತಾ ಇತ್ತು. ನೀವು ನೋಡ್ತಾ ಇರ್ಬೋದು, ಈ ಊಟ ಅಂದರೆ ನನಗೆ ತುಂಬಾ ಇಷ್ಟ. ಇಲ್ಲಿ ವೆಜ್ ಊಟ ನಡೀತಾ ಇರೋದು ಬಾಳೆ ಎಲೆ ಮೇಲೆ ಊಟ ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟ. ನಿಮಗೆ ಹೇಳಿದ್ದೀನಿ ಆಲ್ಮೋಸ್ಟು ಎಲ್ಲರಿಗೂ, ನನ್ನ ಫ್ರೆಂಡ್ಸು ಮತ್ತು ಯೂಟ್ಯೂಬು ಚಾನಲ್ನಲ್ಲಿ ಇರುವಂಥ ನನ್ನ ಸ್ನೇಹಿತೆಯರಿಗೆಲ್ಲರಿಗೂ ಗೊತ್ತೇ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ತುಂಬಾ ಖುಷಿಯಾಯಿತು. ನಮ್ಮ ಫ್ಯಾಮಿಲಿ ಕೂಡ ಹೋಗಿ ನಾವೆಲ್ಲ ಸೇರಿ ಊಟ ಕೂಡ ಮಾಡ್ಕೊಂಡು ನಾವು ಬಂದೋ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ನಿಮಗೆ ನೋಡಿ ಊಟ ಹತ್ರದಿಂದ ತೋರಿಸ್ತಾ ಇದ್ದೀನಿ. ನಾನು ಅಲ್ಲಿಗೆ ಹತ್ರ ಹೋಗಲಿಲ್ಲ. ನಾವು ಈ ಕಡೆ ಗುಡಿಯ ತಗೊಂಡು ಒಂದು ಮರ ಇದೆ, ಅಲ್ಲಿ ನಾವು ನಿಂತಿದ್ದೋ. ಹಂಗಾಗಿ ನಾನು ಅಲ್ಲಿಂದನೇ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ಗುಡಿಯನ್ನು ತುಂಬ ಅಳ್ತಾ ಇದ್ಲು. ಹಂಗಾಗಿ ಸ್ವಲ್ಪ ನಾನು
ಸ್ವಲ್ಪ ಮಟ್ಟಿಗೆ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವೀಡಿಯೋ ನೋಡಿ. ಮತ್ತು ಯಾರೇ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕಡೆ ಇದೇ ರೀತಿ ಸ್ನೇಹಗಳು ಇದೆಯಾ, ನಿಮ್ಮ ಫ್ರೆಂಡ್ಶಿಪ್ ಇದೇ ಥರ ಇದೆಯಾ ಅಂತ ನನಗೆ ತಿಳಿಸಿ. ನೋಡಿ, ಇವರೇ ಅವ್ರ ತಂದೆ. ಹುಡುಗಿ ಏನಿದೆ ಇವತ್ತು ಆ ಫಂಕ್ಷನ್ ನಡೀತಿದೆಯಲ್ಲ ಪಾಪು, ಅವ್ರ ತಂದೆ ಇವರೇ. ಈ ಕಡೆ ನಿಂತಿರೋರು ಗೀರ್ ಶರ್ಟ್ ಇದೆಯಲ್ಲ ಅವ್ರ ತಂದೆ ಅವರೇ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದು. ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೂ ಕೂಡ ತಿಳಿಸಿ. ನೆಕ್ಸ್ಟು ಮಾಡುವಂಥ ವೀಡಿಯೋಸಲ್ಲಿ ಎಷ್ಟು ಜನ ನನ್ನ ಸ್ನೇಹಿತೆಯರಿದ್ದಾರೆ ಅಂತ ನಾನು ನಿಮಗೆ ಭೇಟಿ ಮಾಡಿಸ್ತೀನಿ ಫ್ರೆಂಡ್ಸ್. ಆದಷ್ಟು ನನ್ನ ವೀಡಿಯೋಸ್ನ ವಾಚ್ ಮಾಡಿ. ಮತ್ತೆ ಸಿಗೋಣ, ಬಾಯ್.